ಈ ಧನುಸ್ಸು ರಾಶಿಯವರಿಗೆ ಗುರುಬಲ ಇಲ್ಲ, ಎಂತ ಮಾಡೋದು, ಈಗಾಗಲೇ ನಾವು ಸ್ವಲ್ಪ ಒದ್ದಾಟ ಮಾಡಿದ್ದೀವಿ, ಬೇಕಾದಷ್ಟು ಕಳ್ಕೊಂಡಿದ್ದೀವಿ, ಬಂಧು ಬಾಂಧವರಲ್ಲಿ ವಿರಸಮರಸುಗಳು ಅಷ್ಟೇ ಯಾಕೆ ತಾಯಿಯೊಂದಿಗೇ ನಮ್ಮ ನೋವುಗಳು ಅತಿರೇಕಕ್ಕೆ ಹೋಗಿರ್ತಕ್ಕಂಥದ್ದು, ಒಟ್ಟಾರೆ ತಾಯಿ ಜೊತೆಗಿನ ಬಾಂಧವ್ಯವೇ ಸರಿ ಇರಲ್ಲ. ಇಷ್ಟೆಲ್ಲ ನೋವು ಪಟ್ಟಿರ್ತಕ್ಕಂತಹ ಈ ಒಂದು ರಾಶಿಯವರಿಗೆ ಇನ್ನು 2025 ಮೇ ನಂತರ ಇರತಕ್ಕಂತಹದ್ದು ಗುರುಬಲ 7ನೇ ಮನೆಗೆ ಬರ್ತಾನೆ. 7ನೇ ಮನೆಗೆ ವಿಶೇಷವಾಗಿರತಕ್ಕಂತಹದ್ದು ಪ್ರಗತಿಯತ್ತ ಹೆಜ್ಜೆ ಆಗ್ತಾ ಬರ್ತೀರಿ, ಅಭ್ಯುದಯವನ್ನು ತಾವು ಕಾಣ್ತಾ ಬರ್ತೀರಿ. ಮದುವೆ ಆಗಬೇಕು ಅಂತಿರ್ತಕ್ಕಂಥ ಈ ರಾಶಿಯವರೆಗೆ ಕಟ್ಟಿಟ್ಟ ಬುತ್ತಿ ಮದುವೆ ಆಗುತ್ತೆ. ಇನ್ನು ಏನಾದರೂ ನಿಮಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಮನೆಯ ದೇವರಿಗೆ ನಿಮ್ಮ ಏಜ್ ಎಷ್ಟಿದೆಯೋ ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಏಜ್ ಎಷ್ಟು ಅಷ್ಟು ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಮನೆ ದೇವರಿಗೆ ಕೊಟ್ಟು ಬರತಕ್ಕಂಥದ್ದು, ಒಂದು ಅರ್ಚನೆ ಪೂಜೆ ಮಾಡಿಸಿ ಬರತಕ್ಕಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಬೆಲ್ಲವನ್ನು ಕೂಡ ದಾನ ಮಾಡ್ತಾ ಬನ್ನಿ. ಎಲ್ಲಿಯಾದರೂ ಕೂಡ ಲಕ್ಷ್ಮೀನಾರಾಯಣ ಇರ್ತಕ್ಕಂದರೆ ಶ್ರೀದೇವಿ, ಭೂದೇವಿ, ಶ್ರೀನಿವಾಸ ಈ 3 ಇರ್ತಕ್ಕಂತಹ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತೀರಿ. ಯಾರಿಗಾದರೂ ಕೂಡ ಈ ಪಂಚಪಾಂಡವರು ಇರ್ತಾರಲ್ಲ ಅಂತಹ ದೇವಸ್ಥಾನ, ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂಥ ಕಡೆಗೆ ಈ ಬಿಲ್ಲು ಬಾಣಗಳು ಬೇಕಾಗ್ತವೆ. ಯಾಕಂದರೆ ನಿಮ್ಮ ರಾಶಿಗೆ ಇರ್ತಕ್ಕಂಥದ್ದು ಧನುರಾಕಾರ, ಅಂತಹ ಧನಸ್ಸನ್ನು ಕೊಡತಕ್ಕಂತಹದ್ದು ಕುಟುಂಬದ ರಕ್ಷಣೆಗಾಗಿ ಬಹಳ 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 ಆತುರತಾ ಇದ್ದರೆ ಎಲ್ಲೋ ಒಂದು ಕಡೆ ವ್ಯಾಜ್ಯಗಳು, ಕುಟುಂಬದ ಕಲಹಗಳು, ನೋವು ಇವೆಲ್ಲವೂ ಕೂಡ ಮನೆಯವರಿಂದ ಮತ್ತಷ್ಟು ಮನಸ್ತಾಪಗಳಿಗೆ ಈಡೇರಾಗ್ತಾ ಇದ್ದರೆ ಇದೀಗ ಒಂದು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಬೆಲ್ಲ ಇದ್ದರೆ ಇರುವೆಗಳು, ಬೆಲ್ಲ ಇಲ್ಲ ಅಂದರೆ ಇರುವೆಗಳಿಲ್ಲ. ನಿಮ್ಮ ಹತ್ರ ಹಣ ಇದ್ದಾಗ ಎಲ್ಲ ಸಂಬಂಧಿಕರು. ಈಗ ನೀವು ನೋಡಿದ್ರಿ ಈ 1 ವರ್ಷ ಎಲ್ಲ ನೀವು ನೋಡ್ತಾನೆ ಇದ್ದೀರಿ, ಇನ್ನೂ ಕೂಡ ನಿಮಗೆ ಪೇನ್ ಇದೆ. ಎಲ್ಲಿ ತನಕ ಆದಾಯ ಇಲ್ಲ, ನಿಮಗೆ ಯಾವುದು ಕೂಡ ಹಣ ಬರ್ತಕ್ಕಂಥ ದಾರಿಯಲ್ಲಿ ಕಾಣ್ತಾ ಇಲ್ಲ, ಅಷ್ಟಕ್ಕಷ್ಟೇ ಇದ್ದಾರೆ ಬಂಧುಗಳು. ಆದರೆ ಬಂದಾಗ ಬರ್ತಾರೆ, ಭಯಪಡೋರು. ಹಾಗಂದು ಮಾತ್ರಕ್ಕೆ ಈಗ ಬಂದರೆ ಅಂತ ಅವಹೇಳನವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಕತ್ತಲಾದಾಗ ತಾನಾಗಿ ನಾವು ದೀಪ ಹಚ್ಚೋದು, ಕತ್ತಲಾದಾಗ ಮಾತ್ರವೇ ನಾವು ಬೆಳಕಿನಿಗೆ ಸಂಬಂಧಪಟ್ಟ ಹಾಗೆ ಸ್ವಿಚ್ ಆನ್ ಮಾಡ್ತಕ್ಕಂಥದ್ದು. ಅವ್ರಿಗೇನೇ ಕಷ್ಟ ಇರುತ್ತೆ, ಬಂದಿರ್ತಾರೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಅವರಿಗೆ ಮುಜುಗರ ಬರೋ ಥರ ಮಾತಾಡಲಿಕ್ಕೆ ಹೋಗಬೇಡಿ. ಬುದ್ಧಿ ಕಲಿಯಬೇಕು. ನೀವು ಕಲಿಸೋ ವಿಧಾನ ನಿಮ್ಮ ನಡವಳಿಕೆಯಲ್ಲಿ ಇರಬೇಕಾಗಿರುತ್ತೆ ನನ್ನ ಪ್ರೀತಿಯ ಬಂಧುಗಳು. ಅದಕ್ಕಾಗಿ ಮಕ್ಕಳಿಗೆ ಸಿಹಿಯನ್ನು ಕೊಡತಕ್ಕಂತಹದ್ದು, ಸಾಧ್ಯವಾದರೆ ಶನೈಶ್ಚರ ದೇಗುಲಕ್ಕೆ ಹೋಗ್ತಕ್ಕಂಥ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡ್ತಾ ಇರೋದನ್ನು ನೀವು ಒಮ್ಮೆ ನೋಡಿದ್ದೇ ಆದರೆ ಬಹುಶಃ ನಿಮಗೆ 6 ತಿಂಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥ ಕೆಲಸಗಳು 6 ದಿನಗಳು ಅಥವಾ 1 ವಾರದಲ್ಲೂ ಕೂಡ ಆಗಬಹುದು. ಒಂದೇ ಒಂದು ಬಾರಿ ಶ್ರೀ ಶನೈಶ್ಚರನ ಆ ಒಂದು ದಿವ್ಯ ದರ್ಶನವನ್ನು ಮಾಡಿಕೊಳ್ಳತಕ್ಕಂಥದ್ದು ಯಾವುದು, ಎಳ್ಳೆಣ್ಣೆಯಿಂದ ಅಭ್ಯಂಜನ ಸ್ನಾನವನ್ನು ಮಾಡಿಸ್ತಿರ್ತಾರೆ. ಇದನ್ನು ಒಮ್ಮೆ ನೋಡ್ತಾ ನಿಮ್ಮ ಪ್ರಗತಿಗೆ ಆ ಮಹಾನುಭಾವನು ಕೂಡ ನಿಮಗೆ ದಾರಿ ತೋರಿಸ್ತಾನೆ. ಹೇಗಿದ್ದರೂ ಕೂಡ ಗುರು ಅನುಗ್ರಹವಾಗಿದೆ, ಪ್ರಗತಿ ಫಲ ತಾವು ಕಾಣ್ತೀರಿ.